ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಾವಿನ ಘಮಲು ಆವರಿಸಿದೆ. ತೋಟಗಾರಿಕೆ ಇಲಾಖೆಯ ವತಿಯಿಂದ ನಗರದ ಕುಪ್ಪಣ್ಣ ಪಾರ್ಕ್ನಲ್ಲಿ ಈಗಾಗಲೇ ಅದ್ದೂರಿ ಮಾವು ಮೇಳ ಹಾಗೂ ಜೇನು ಕೃಷಿ ಪರಿಚಯ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ. ರೈತರು ಮತ್ತು ಗ್ರಾಹಕರ ನಡುವೆ ನೇರ ಸಂಪರ್ಕ ಸೇತುವೆಯಾಗಿರುವ ಈ ಮೇಳದ ವಿಶೇಷತೆಗಳೇನು, ಯಾವೆಲ್ಲ ತಳಿಯ ಮಾವುಗಳು ಮೇಳದಲ್ಲಿವೆ ಎನ್ನುವ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ನಗರದ ಕುಪ್ಪಣ್ಣ ಪಾರ್ಕ್ ಆವರಣದಲ್ಲಿ ಮಾವು ಮೇಳ ಆರಂಭ ಆಗಿದ್ದು ಮೇ 17 ಅಂದ್ರೆ ನಾಳೆಯವರೆಗೆ ಈ ಹಣ್ಣುಗಳ ಹಬ್ಬ ನಡೆಯಲಿದೆ. ಮೈಸೂರು, ಮಂಡ್ಯ, ಶ್ರೀರಂಗಪಟ್ಟಣ, ಚನ್ನಪಟ್ಟಣ, ಚಾಮರಾಜನಗರ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳ ರೈತರು ಇಲ್ಲಿ ಭಾಗವಹಿಸುತ್ತಾರೆ. ನಮ್ಮ ತೋಟಗಳಲ್ಲಿ ನೈಸರ್ಗಿಕ ಹಾಗೂ ಸಾವಯವ ವಿಧಾನದಲ್ಲಿ ಬೆಳೆದ ಮಾವಿನ ಹಣ್ಣುಗಳನ್ನ ರೈತರು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುತ್ತಿದ್ದಾರೆ. ಈ ಬಾರಿಯ ಮೇಳದಲ್ಲಿ ಗ್ರಾಹಕರಿಗೆ ಬರೋಬ್ಬರಿ 20ಕ್ಕೂ ಹೆಚ್ಚು ತಳಿಯ ಮಾವಿನ ಹಣ್ಣುಗಳನ್ನ ಸವಿಯುವ ಅವಕಾಶವಿದೆ. ಪ್ರಸಿದ್ಧ ಆಲ್ಫೆನ್ಸೋ, ಬಾದಾಮಿ, ರಸ್ಪುರಿ, ಮಲ್ಲಿಕಾ, ನೀಲಂ ಮಾತ್ರವಲ್ಲದೆ ಇಮಾಮ್ ಪಸಂದ್, ದಸರಹಳ್ಳಿ, ಸಿಂಧೂರ, ಕೇಸರ್, ಸಕ್ಕರೆಗುಟ್ಟಿ ಮತ್ತು ಅಮ್ರಪಾಲಿಯಂತಹ ವೈವಿಧ್ಯಮಯ ತಳಿಗಳು ಜನರ ಗಮನ ಸೆಳೆಯುತ್ತವೆ. ವಿವಿಧ ರುಚಿ, ಗಾತ್ರ ಮತ್ತು ಸುವಾಸನೆಯ ಹಣ್ಣುಗಳು ಒಂದೇ ಸೂರಿನಲ್ಲಿ ಲಭ್ಯವಿರುವುದು ವಿಶೇಷ. ಮೇಳದಲ್ಲಿ ಮಾವಿನ ಜೊತೆಗೆ ವಿವಿಧ ಗಿಡಗಳು, ಹಲಸಿನ ಹಣ್ಣುಗಳು ಲಭ್ಯವಿದೆ. ನೈಸರ್ಗಿಕ ಕೃಷಿಗೆ ಉತ್ತೇಜನ ನೀಡುವುದು ಮತ್ತು ರೈತರಿಗೆ ಉತ್ತಮ ಮಾರುಕಟ್ಟೆ ಒದಗಿಸುವುದು ಈ ಮೇಳದ ಮುಖ್ಯ ಉದ್ದೇಶ ಎಂದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಸೀಸನ್ ಆರಂಭದಲ್ಲಿಯೇ ವಿವಿಧ ಜಾತಿಯ ಮಾವುಗಳು ಲಭ್ಯವಿರುವುದರಿಂದ ಮೈಸೂರಿನ ನಾಗರಿಕರು ಕುಟುಂಬ ಸಮೇತ ಆಗಮಿಸಿ ಹಣ್ಣುಗಳ ರಾಜನ ಸ್ವಾದ ಸವಿತಾ ಇದ್ದಾರೆ. ಈ ಮಾವು ಮೇಳದಲ್ಲಿ ನಾವು ನಮ್ಮ ಲೋಕಲೈಟ್ಸ್ ಅಂದರೆ ಮೈಸೂರು ಭಾಗದ ರೈತರಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದೀವಿ. ಮತ್ತು ಸಾಕಷ್ಟು ವೆರೈಟಿಗಳನ್ನು ನಮ್ಮ ರೈತರು ತಂದಿದ್ದಾರೆ. 15ರಿಂದ 17 ಸಿಗ್ತಾಯಿದೆ ಗ್ರಾಹಕರಿಗೆ. ಎಷ್ಟು ಮಳಿಗೆಗಳಿದೆ? 28 ಮಳಿಗೆಗಳಲ್ಲಿ ನಾವು ಮಾವು ಮತ್ತು ಹಲಸು, ಹಾಗೆ 2 ಮಳಿಗೆ ಜೇನು ಕೂಡ ಇದೆ. ವಿಶೇಷ ತಳಿಗಳಂದರೆ ನಮ್ಮದು ಮಾಮೂಲಿ ತಳಿಗಳು ಬಾದಾಮಿ, ರಸ್ಪುರಿ, ಮಲ್ಲಿಕಾ ಇದೆಲ್ಲ ಇದೆ. ಅದು ಬಿಟ್ಟರೆ ವಲಾಜ, ಇಮಾಮ್ ಪಸಂದು, ಸಕ್ಕರೆಗುತ್ತಿ ಮತ್ತು ತುಂಬ ವೆರೈಟೀಸ್ ಇದೆ ನೋಡಿ. ನಾವು ರತ್ನಗಿರಿ, ಆಲ್ಫೆನ್ಸೋ, ಸಾಕಷ್ಟು ವೆರೈಟೀಸ್ಗಳು, ಬಗನ್ಪಲ್ಲಿ, ತುಂಬ ವೆರೈಟೀಸ್. ಕಳೆದ ಬಾರಿ ಸ್ಟಾಲ್ಗಳೆಲ್ಲ ಜಾಸ್ತಿ ಇತ್ತು ಮೇಡಮ್, ಬಟ್ ಈ ಸಲ ಕಡಿಮೆ ಆಗಿದೆ. ಕಳೆದ ಬಾರಿ ಸ್ಟಾಲ್ಸ್ ಜಾಸ್ತಿ ಆಯಿತು, ಹಾಗೆ ಕೊನೆಯಲ್ಲಿ 2 ದಿನ ಮಳೆ ಬಂದುಬಿಡ್ತು. ಹಾಗಾಗಿ ಸ್ವಲ್ಪ ವ್ಯಾಪಾರಕ್ಕೆ ರೈತರಿಗೆ ಸ್ವಲ್ಪ ತೊಂದರೆ ಆಯಿತು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಈ ಸರಿ ನಮ್ಮ ಮೈಸೂರಿನವ್ರಿಗೆ ಹೆಚ್ಚು ಒತ್ತು ಕೊಟ್ಬಿಟ್ಟು ಸ್ಟಾಲ್ ನಂಬರ್ಸ್ನ ಕಡಿಮೆ ಮಾಡಿದ್ವಿ. ಬಟ್ ಇಲ್ಲಿ ಮಾವು ಮೇಳ ನಡೀತಿರೋದು ಒಂದಷ್ಟು ಜನಗಳು ಗೊತ್ತಿಲ್ಲ ಮೇಡಮ್, ಇನ್ನು ಜಾಸ್ತಿ ಪ್ರಚಾರ ಆಗಿಲ್ಲ. ಇಲ್ಲ, ಆಗಿದೆ, ಖಂಡಿತ ಆಗಿದೆ. ಇವತ್ತು ಬೆಳಗ್ಗೆಯಿಂದನೇ 10 ಗಂಟೆಯಿಂದನೇ ತುಂಬ ಜನ ಬಂದಿದ್ದಾರೆ. ನೆನ್ನೆ ಸ್ವಲ್ಪ ಇತ್ತು, ನೆನ್ನೆ ಇನಾಗ್ರೇಷನ್ ಅಲ್ವಾ, ಸೊ ನೆನ್ನೆ ಆದಮೇಲಿಂದ ಚೆನ್ನಾಗಿ ಪ್ರಚಾರ ಸಿಕ್ಕಿದೆ. ಈಗ ತುಂಬ ಬಂದಿದ್ದಾರೆ, ಬೆಳಗ್ಗೆಯಿಂದ ಭಾಳ ಬರ್ತಾ ಇದ್ದಾರೆ. ರೆಸ್ಪಾನ್ಸ್ ಹೇಗಿದೆ ಮೇಡಮ್? ತುಂಬ ಚೆನ್ನಾಗಿದೆ. ನೋಡಿ, ನೀವೇ ನೋಡಿ, ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ನಿಜಕ್ಕೂ ಒಂದು ಒಳ್ಳೆಯ ಕಾರ್ಯಕ್ರಮನ ಇದು ತೋಟಗಾರಿಕೆ ಇಲಾಖೆ ಮತ್ತು ರೈತರು ಅವರಿಬ್ಬರು ಸೇರಿ ಸಂಯುಕ್ತ ಆಶ್ರಯದಲ್ಲಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಚೆನ್ನಾಗಿದೆ. ಈ ರೀತಿ ಮೇಳಗಳು ನಿಜಕ್ಕೂ ಎಲ್ಲ ಹಣ್ಣುಗಳಿಗೂ ಮಾಡಿದ್ರೆ ಒಳ್ಳೆಯದಾಗಿಸುತ್ತೆ. ನೋಡಿ, ಬೇರೆ ಕಡೆ ನಾವು ಸಿಟಿನಲ್ಲಿ ಮಾರ್ಕೆಟೆಲ್ಲ ತೊಗೊಂಡ್ರೆ ಅದೆಲ್ಲ ಕೆಮಿಕಲ್ಸ್ ಹಾಕೋದು, ರಾಸಾಯನಿಕ ಅವೆಲ್ಲ ಇದು ಮಾಡೋವಂಥದ್ದು ಇರ್ತದೆ. ಇಲ್ಲಿ ನಾವೆಲ್ಲ ನೋಡಿದಾಗ ಹಣ್ಣುಗಳದು ಆಗ್ತಾನೆ ಕಿತ್ಕೊಂಬಂದಿರೋವಂಥದ್ದು ಕಾಣುತ್ತೆ. ಅದರದ್ದು ಸೊನೆ ಅಂತ ಏನು ಹೇಳ್ತೀವಲ್ಲ, ರಸ ಅಂತ ಹೇಳ್ತೀವಲ್ಲ, ಅದೆಲ್ಲ ಅಲ್ಲೇ ಬಿದ್ದಿರೋದು ಕಾಣುತ್ತೆ. ನಿಜಕ್ಕೂ ನೇರ ತೋಟದಿಂದ ಗಿಡದಿಂದನೇ ಕಿತ್ಕೊಂಬಂದಿರೋಂಥ ಹಣ್ಣುಗಳು ಒಳ್ಳೆಯದು ಸರ್. ಇಂಥ ಮೇಳಗಳು ಆರೋಗ್ಯಕ್ಕೆ ಒಳ್ಳೆಯದು. ಈಗಿನ ಸಾವಯವ ಪದ್ಧತಿನಲ್ಲಿ ಎಲ್ಲ ಕೆಮಿಕಲ್ಸ್ ಅವೆಲ್ಲ ಬಳಸೋದಕ್ಕಿಂತ ಇಂಥ ನೇರವಾಗಿ ರೈತರು ತೊಗೊಂಬಂದು ಇಲ್ಲಿ ಮಾರ್ಕೆಟಲ್ಲಿ ಕೊಡ್ತಾ ಇರೋದ್ರಿಂದ ಬೆಲೆನೂ ಕಡಿಮೆ ಇದೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಸರ್, ಖುಷಿ ಆಗುತ್ತೆ ಇಲ್ಲೆಲ್ಲ ಈ ಥರ ಬರೋದಕ್ಕೆ. ಎಲ್ಲ ಫ್ರೂಟ್ಸ್ಗೂ ಈ ಥರ ಅಪರ್ಚುನಿಟೀಸ್ ಮಾಡಿಕೊಟ್ರೆ ನಮಗೂ ಇವಾಗ ಕೆಲವೊಬ್ರಿಗೆ ಗೊತ್ತೇ ಇರೋಲ್ಲ ಯಾವ್ಯಾವ್ದು ವೆರೈಟೀಸ್ ಇರುತ್ತೆ. ನೀಲಮ್ ಅಂತೆ, ಬಾದಾಮ್ ಅಂತೆ, ಅಂಬೂರ್ ಅಂತ ಏನೇನೋ ವೆರೈಟೀಸ್ ಆಫ್ ಮ್ಯಾಂಗೋಸ್ ಇದೆ. ಸೊ ಯುಟಿಲೈಸ್ ಆಗುತ್ತೆ, ಎಲ್ಲ ಬಂದು ಪರ್ಚೇಸ್ ಮಾಡಿ. ಇದು ಡೈರೆಕ್ಟ್ ಫಾರ್ಮರ್ಸಿಂದ ಇಲ್ಲಿ ಬರೋ ಕಾರಣ
ಸೊ ಈಸಿ ಆಗುತ್ತೆ, ಒಳ್ಳೆ ಫ್ರೂಟ್ ಕೂಡ ಕ್ವಾಲಿಟಿ ಇರುತ್ತೆ. ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಏನು ಯಾವ ಮಾವು ತಗೊಂಡ್ರಿ, ಯಾವ್ದು ಇಷ್ಟ ಆಯ್ತು ನಿಮಗೆ? ನಂಗೆ ಬಾದಾಮ್ ಇಷ್ಟ ಆಯಿತು, ಆಮೇಲೆ ನೀಲಮ್ ಕೂಡ ತಗೊಂಡಿದ್ದೀನಿ. ಒಟ್ಟಿನಲ್ಲಿ ಮಾವಿನ ಸ್ವಾದದ ಜೊತೆಗೆ ಕೃಷಿ ಅರಿವನ್ನು ಪಡೆಯಲು ಈ ಮೇಳ ಮೈಸೂರಿಗರಿಗೆ ಅತ್ಯುತ್ತಮ ವೇದಿಕೆಯಾಗಿರುವುದಂತೂ ಸತ್ಯ. ಸಂಜಯ್, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.